ನೋಡಿದ್ರಲ್ಲ ಫ್ರೆಂಡ್ಸ್, ಈ ವಿಡಿಯೋ ಯಾರು ನೋಡ್ತಾ ಇದ್ದೀರೋ ಅವ್ರಿಗೆಲ್ಲ ಗೊತ್ತಾಗೇ ಇರುತ್ತೆ ಎಷ್ಟು ಚೆನ್ನಾಗಿದೆ ಅಂತವ. ಹೈಲೈಟ್ಸ್ ಮಾತ್ರ ತೋರಿಸಿದ್ದೀನಿ. ಹಗ್ಗ ಜಗಾಟ ನಡೀತೈತೆ, ಅದು ಒಳ್ಳೆ ಫೈಟಿಂಗು. ಯಾವ ಹಗ್ಗ ಜಗಾಟ ಒಂದು 4-5 ಮ್ಯಾಚ್ ನೋಡಿದೆ, ಅದರಲ್ಲಿ ಇವರು ಒಬ್ಬರೇ ಒಳ್ಳೆ ಫೈಟಿಂಗ್ ಕೊಟ್ಟಿದ್ದು, ಸಖತ್ತಾಗಿತ್ತು. ಇನ್ನೇನು ಮನೆಗೆ ಬರೋಣ ಅಂದ್ಕೊಂಡಿದ್ದೆ, ಅವಾಗಿನ್ನೂ ಇವರು ಎಳೆ ಸ್ಟಾರ್ಟ್ ಮಾಡಿದರು ಅಂತ ಮತ್ತೆ ಕ್ಯಾಮ್ರಾ ತೆಗೆದು ವೀಡಿಯೋ ಮಾಡಿದ್ದೀನಿ. ಜಾತ್ರೆನೂ ಚೆನ್ನಾಗಿ ಬಂತು, ಅದರಿಂದ ಅಲ್ಲೇ ಇದ್ದು 12 ಗಂಟೆ ತನಕ ವೀಡಿಯೋ ಮಾಡಿದ್ದೀನಿ. ಪೂರ್ತಿ ನೋಡಿ, ನಿಮಗೂ ಇಷ್ಟ ಆಗುತ್ತೆ. ಲೈಕ್ ಮಾಡಿ, ವಿಡಿಯೋ ಇಷ್ಟ ಆದರೆ ಮತ್ತಷ್ಟು ವೀಡಿಯೋಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ. ಹಾಯ್ ಗುರು, ನಮಸ್ಕಾರ. ವರ್ಷಕ್ಕೊಂದೇ ಸಲ ನಡೆಯುವಂತಹ ದೊಡ್ಡ ಹಬ್ಬ ನುಗ್ಗೇಳಮ್ಮನ ಜಾತ್ರೆ. ನುಗ್ಗೇಳಮ್ಮ ಈ ದೇವರಿಂದನೇ ಊರಿಗೆ ಹೆಸರು ಬಂದಿದ್ದು. ಎಷ್ಟು ದೊಡ್ಡ ಅಲಂಕಾರ ಮಾಡಿದ್ದಾರೆ ನೋಡಿ ನನಗೂ ತುಂಬ ಖುಷಿ ಆಯಿತು. ಅದರಿಂದ ವಿಡಿಯೋ ಮಾಡ್ತಾಯಿದ್ದೀನಿ. ಎಕ್ಸ್ಪ್ಲೋರ್ ಕರ್ನಾಟಕ ಅಂತ ಏನು ನೇಮ್ ಇಟ್ಟಿದ್ದೀನಿ. ಆ ಕರ್ನಾಟಕದಲ್ಲಿ ಏನು ನಡೆಯುತ್ತೆ ಅದೆಲ್ಲನೂ ತೋರಿಸ್ಬೇಕಲ್ವ. ಅದರಿಂದ ಪ್ರತಿಯೊಂದು ಜಾತ್ರೆನೂ ಬಿಡ್ತಾಯಿಲ್ಲ, ನಿಮಗೆ ತೋರಿಸ್ತಾ ಇದ್ದೀನಿ. ಇಲ್ಲಿ 2 ತೇರು ಎಳಿತಾರೆ. ಒಂದು ತೇರು ಮೇಲೆ ನುಗ್ಗೇಳಮ್ಮನ ಕುಣಿಸಿ ತೇರು ಎಳಿತಾರೆ, ಇನ್ನೊಂದು ಖಾಲಿ ತೇರು ಎಳಿತಾರೆ. ಯಾಕೆ ಅಂತ ಗೊತ್ತಿಲ್ಲ, ಅದನ್ನು ತಿಳ್ಕೊಳ್ಳೋಕ್ಕಾಗಲಿಲ್ಲ, ಜನಗಳು ಅಪ್ಪರ ಇದ್ದರು. ಆಮೇಲೆ ತೇರು ಎಳೆಯೋದನ್ನು ಮಾಡಿದ್ದೀನಿ ನೋಡಿ. ದೊಡ್ಡ ತೇರುಗಳು, ಕಲ್ಲಲ್ಲಿ ಮಾಡಿರೋವಂಥ ಸೊಗಸಾದ ಕೋಲಾಟ ಇದೆ. ಆ ಕೋಲಾಟನೂ ನೋಡಿ ಚೆನ್ನಾಗಿ ಬಂದೈತೆ. ಅದಕ್ಕೆ ನಾನು ಗರ್ಭಗುಡಿ ಹೋಗುತ್ತೆ ಹೇಗೆ ನಿಮಗೆ ತೋರ್ಸೋಕ್ಕೆ ಅಂತಿದ್ದೀನಿ. ಇಷ್ಟೊತ್ತು ಕಾದೆ ಜನಗಳು ಕಡಿಮೆ ಆಯ್ತಾರೆ ಅಂತ, ಅದು ಜನಗಳೇ ಕಡಿಮೆ ಆಯ್ತಿಲ್ಲ. ಆಗಿದ್ದಾಲಿ ಅಂತ ಹೊಲಿಗೆ ಹೋಗ್ತಾ ಇದ್ದೀನಿ ನೋಡಿ. ಹೊರಾಂಗಣ ಇದು, ದೇವಸ್ಥಾನದ ಹೊರಾಂಗಣ. ಅದೆಲ್ಲ ಒಂದು ಗ್ರೂಪು, ನುಗ್ಗೇಳಿಯ ಒಂದು ಗ್ರೂಪು. ನುಗ್ಗೇಳಿಯಲ್ಲಿ ಹುಡುಗರು ಸೇರೋ ಅಷ್ಟು ಯಾವ ಊರಲ್ಲೂ ಸೇರೋಲ್ಲ, ಅಷ್ಟು ಜನ ಸೇರ್ತಾರೆ. ನಮ್ಮೂರಲ್ಲೂ ಅವರು ಜನ ಸಂದಣಿ, ಅಂದರೆ ಜನ ಜಾಸ್ತಿ ಅವರೇ. ಒಳಕ್ಕೆ ಹೋಗ್ಬಿಡ್ತಾ ಇಲ್ಲ. ಇನ್ಯಾವ ನೀವು ಸ್ಟಿಕ್ ಇಟ್ಕೊಂಬಂದ್ರೆ ಒಳಕ್ಕೆ ಅಂತ ನೋಡ್ಕೊತಾರೆ. ಒಬ್ಬರೇ ಹೋಗಕ್ಕೆ ಹಾಕೊಳ್ಳೋ, ಇವನೊಬ್ಬ ಕ್ಯಾಮ್ರಾ ಇಟ್ಕೊಂಡ್ರೆ ಲಾಡ್ಸಕ್ಕೆ ಒಬ್ಬೊಬ್ರು ಮುಖ ನೋಡ್ತೀರ ನಿಲ್ಲಿಸ್ಬೇಕು. ಮನಸ್ಸಲ್ಲೇ ಕ್ಯಾಕ್ ಖುಷಿ ಉಳಿಯುತ್ತೆ. ಆದರೆ ವಿಡಿಯೋ ಮಾಡಿದ್ದೀನಿ, ನಿಮ್ಮ ಮುಂದೆ ತಂದಿದ್ದೀನಿ ನೋಡಿ. ನುಗ್ಗೇಳಮ್ಮನ್ನ ಪೂರ್ತಿ ಚಿನ್ನದ ಬಣ್ಣದಿಂದ ಅಲ್ಲ, ಬೆಳ್ಳಿಯ ಬಣ್ಣದಿಂದ ಅಲ್ಲ, ಬೆಳ್ಳಿಯಿಂದನೇ ಮೈ ತುಂಬ ರಗ್ಗೊಚ್ತಾರಲ್ಲ ಆ ಥರ ಮೈಗೆ ಹಾಕಿಬಿಟ್ಟಾರೆ. ಎಷ್ಟು ಭಕ್ತಾದಿಗಳವ್ರೆ, ಎಷ್ಟು ಜನ ಅರ್ಕೆಗಳು ಮಾಡ್ಕೊತಾರೆ, ಎಷ್ಟು ಜನ ಅವ್ರಿಗೆಲ್ಲ ಅಂದ್ಕೊಂಡಿದ್ದಾಯತೆ. ಅವರೆಲ್ಲ ಅರ್ಕೆ ರೂಪದಲ್ಲಿ ಕಾಣಿಕೆ ಕೊಟ್ಟು ಎಷ್ಟು ನುಗ್ಗೇಳಮ್ಮನ್ನ ಬೆಳ್ಳಿಯ ದೇಹದಿಂದ ಹೊಳೆಯೋ ರೀತಿ ಮಾಡಿದರೆ ಕಣ್ಣಿಗೆ ಕುಕ್ಕರಿಸ್ಬೇಕು ಆ ಥರ. Lights went down when you feel lost in your shadow. Don't feel alone, don't scream so loud. We are living in this cruel world. Broken but strong, gotta move on. You're not a beggary of life. Equip my soul, find the real gold. I'll fulfill what I started. We
ಊರಲ್ಲಿ ನುಗ್ಗೇಳಮ್ಮನ್ನ ನಾನು ಮುಂದೆ ಅಂತ ಹೊರಗೆ ಬರ್ತಾರೆ ನೋಡಿ. ಎಷ್ಟೊಂದು ಜನ ಅವ್ರೆ ಹೊರಕ್ಕೆ. ನಮ್ಮೂರು ಒಂದೊಂದು ಊರಲ್ಲಿ ನೋಡಿದ್ದೀನಿ ನಾನು, ನಾ ಹಿಂದೆ ಅಂತ ಹೋಯ್ತಾ ಇರ್ತಾರೆ. ಹೊರಕ್ಕೆ ಬರಲ್ಲ ಎಷ್ಟೋ ಜನ, ಒಬ್ಬರೇ ಹೊರಬೇಕು. ಈ ಊರಲ್ಲಿ ಸುತ್ತಲೂ ನಿಂತಿರ್ತಾರೆ, ಒಬ್ಬರಾದ್ಮೇಲೆ ಹೊರಗೆ. ಆ ಥರ ಹೆಗ್ಲು ಕೊಡೋಕೆ ನಿಂತಿರ್ಬೇಕು, ಆಗ ಬೇಜಾರಾಗಲ್ಲ ಹೊರಕ್ಕೆ. ನನಗೂ ಅನುಭವ ಇದೆ, ಅದರಿಂದ ನೆನಪು ಬಂತು ಹೇಳಿದೆ. ನೋಡಿ ಎಷ್ಟೊಂದು ಜನ ಸೇರಿದ್ದಾರೆ ಅಂತ. ಲಾಸ್ಟ್ ಕೊನೆಯ ದಿನ ಇವತ್ತು. ಜನಗಳು ಜನ ಆರ್ಕೆಸ್ಟ್ರಾ ಇರೋದಕ್ಕೆ ಬಂದಾರೋ ಅಥವಾ ಊಟ ಇರೋದಕ್ಕೆ ಬಂದಾರೋ ಅಥವಾ ದೇವ್ರನ್ನೇ ನೋಡೋಕ್ಕೆ ಬಂದಿದ್ದಾರೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಜನ ಸೇರಾರ ಅದು ಮುಖ್ಯ. ಜನಗಳು ಸೇರಿದರೆ ಅದು ಜಾತ್ರೆ ನೋಡೋಕ್ಕೂ ಚೆಂದ. ಇದು ದೇವ್ರನ್ನ ಹೊತ್ಕೊಂಡೋಗಿ ಕುಣಿಸೋಂಥ ಜಾಗ. ಪೂಜಾರಿ ಕುಂತಿದ್ದಾರೆ ಪೂಜೆ ಮಾಡೋಕ್ಕೆ. ನುಗ್ಗೇಳಮ್ಮನ ಕುಣಿಸೋ ಅಂಥ ಜಾಗ ಈ ತೇರು. ಎಷ್ಟು ಜನ ಸೇರಿದ್ದಾರೆ ನೋಡಿ, ಸ್ವಾಮನ್ ಕುಣಿತಾ ಇರೋದು. ತೇರೊಳಗೆ ದೇವ್ರನ್ನ ಒಂದು 300 ಮೀಟ್ರು ಎಳಿತಾರೆ. ಮುಂದೆ ಹೋಗಿ ಮತ್ತೆ ಹಿಂದಕ್ಕೆ ತಗೋತಾರೆ. ಎಷ್ಟು ಜನ ಬಂದು ಈ ಪೂಜೆನ ಮಾಡಿಸ್ತಾರೆ. ಏನು ತೇರಿದ್ದಾವೆ ಇವೆರಡು ತೇರು ಸುತ್ತ 3 ಪ್ರದಕ್ಷಿಣೆ ಆಗ್ತವೆ. ಸ್ವಾಮನ ಕುಣಿತ ಸಮೇತ ಹಳೆ ಕಾಲದ ವೈಭವದ ರೀತಿ 3 ಸುತ್ತು ಪ್ರದಕ್ಷಿಣೆ ಹಾಕಿ ಆಮೇಲೆ ಮೇಲೆ ಬಂದು ಕೂತ್ಕೊಳ್ಳುತ್ತೆ ದೇವರು. Graffiti tells tales on the subway line. Lost souls searching, trying to redefine. Echoes of struggle and alleys tight. Fighting for a moment under neon light. Corners hum with a jazzy groove. Time stands still, it's hard to move. The rhythm of life, fast and slow. Navigate the maze, let the story flow. Bare knuckle truth, all unrefined. Every line's a pulse from a vivid mind. Urban poets in the court of kings. Street symphonies when the corner sings. City lights shine, but they never show. ಅಲ್ಲೇ ನಿಂತ್ಕೊಂಡು ಪೂರ್ತಿ ವಿಡಿಯೋ ಮಾಡೋಣ ಅಂದ್ಕೊಂಡೆ. ಅಲ್ಲಿ ಇರೋದು ನಾವೇ ಇರ್ಬೇಕು ಪೂರ್ತಿ ಅನ್ನೋ ರೀತಿ ವರ್ತಿಸ್ಕೊಂಡು ನನಗೆ ತುಂಬ ಬೇಜಾರಾಗ್ಬಿಟ್ಟು. ಹಂಗಾದ್ರೂ ಒಂದು 2 ಮೂಲಿಗೆ ಹೋಗಿ ನಿಂತ್ಕೊಂಡೆ. ಆದರೂ ಬಿಡಲಿಲ್ಲ. ಹೋಗ್ರಪ್ಪ ಅಂದ್ಬಿಟ್ರು. ಕೆಳಕ್ಕೆ ಬಂದ್ಬಿಟ್ಟೆ. ಎಲ್ಲರೂ ಆರ್ತಿ ಮಾಡಿಸಿ ಪೂಜೆ ಮಾಡಿ ಸ್ಟಾರ್ಟ್ ಮಾಡೋ ಅಷ್ಟೊತ್ತಿಗೆ ತುಂಬ ಹೊಸದಾಗಿ ಎಷ್ಟು ವೈಭವದಿಂದ ಜಾತ್ರೆ ಮಾಡ್ತಾರೋ ಅಷ್ಟೇ ಜೋರಾಗಿ ಸುತ್ತಮುತ್ತ 10 ಊರಿಗೂ ಕೇಳೋ ರೀತಿ ದೊಡ್ಡ ಬಾಂಬೆ ಅನ್ಬೋದು ಆ ಥರ ಪಟಾಕಿ ಸಿಡಿಸ್ತಾರೆ. ಆ ಪಟಾಕಿಗಳು ನೋಡೋಣ, ಸ್ವಲ್ಪ ತೋರಿಸ್ತೀನಿ ಬನ್ನಿ. ನಮ್ಮ ಇಡೀ ಸುತ್ತಮುತ್ತ 10 ಊರು ಹಳ್ಳಿಲಿ ನಾನು ನೋಡೇ ಇಲ್ಲ ಈ ಥರ ಪಟಾಕಿ ಸಿಡಿಯೋಂಥದ್ದು. ಇದು 2ನೇ ವರ್ಷ ನೋಡ್ತಾ ಇರೋದು. ಇಷ್ಟು ಹತ್ರ ಇದ್ರೂ ಎಷ್ಟು ಜೋರಾಗಿ ಸಿಡಿಸ್ತಾರೆ ಅಂತ ಪಟಾಕಿ ಸೌಂಡ್ ಕೇಳೋಕ್ಕಾಗಲ್ಲ ವಿಡಿಯೋ ಮಾಡಿದ್ದೀನಿ.
ಪೂರ್ತಿ ನೋಡಿ ನೋಡಿ ಸರ ಪಟಾಕಿಗಳು ಹೆಂಗೆ ಕಚ್ಚಾರೆ ಅವನೇ ಕೇಳೋಕ್ಕಾಗಲ್ಲ, ಅದ್ರ ಮಧ್ಯೆ ಒಂದೊಂದು ಅಟಮ್ ಬಾಂಬ್ ಬಿಟ್ಟಾರೆ. ಎಷ್ಟೋ ಜನ ಪಟಾಕಿಗಳು ಹೊಡೆಯೋದು ನೋಡೋಕ್ಕೋಸ್ಕರನೂ ಬರ್ತಾರೆ. ಡಿಸೈನಾಗಿ ಪಟಾಕಿಗಳು ಹೊಡ್ಕೊತವೆ ನೋಡಿ. ಇಲ್ಲಿ 2 ಸರ ಮಾಡ್ಯಾರೆ, ಅಲ್ಲಿ 1 ಸರ ಏಕ, ಇಲ್ಲಿ 2 ಸರ ನೋಡಿ. ಏಕ ಒಂದೊಂದು ಇಟ್ಟಿರೆ, ಇವು ಮೇಕವಾಗಿ ಡಮ್ ಡಮ್ ಅಂತವೆ ನೋಡಿ ಹೆಂಗಿಟ್ಟಿದ್ದಾರೆ ಅಂತ. ಮೊದಲೊಂದ್ಸಲ ತೋರಿಸಿದ್ನಲ್ಲ 3-4 ಒಂದೇ ಸಲ ಹೋಗಿ ಡಮ್ಮನ್ನವು ಸೇಮ್ ಅವೇ ಇವು. ಇವರೊಳಗಂತೂ ಒಂದು ರಾಗಿ ಮುದ್ದೆಗಿಂತ ದಪ್ಪಗವೆ ಬಾಂಬ್ಗಳು. The truths we hide, the things we don't know. Concrete jungle beats in the air. Dreams take flight, but beware, beware. ಒಂದು ಕಡೆಗೆ ಒಂದು ಕಡೆಗೆ ರಥ ಎಳ್ದಾಯ್ತು, ಇನ್ನೊಂದು ಕಡೆಗೆ ಎಳಿಬೇಕಲ್ಲ, ಅದಕ್ಕೆ ದೇವ್ರನ್ನ ಬಿಚ್ಚಿ ಮುಖನ ದೇವಸ್ಥಾನದ ಕಡೆಗೆ ಮಾಡಿ ಮತ್ತೆ ಕಟ್ತಾವ್ರೆ. ರಥ ಎಳ್ದು ಮುಖ್ಯ ಆಯಿತು. ಈಗ ಪಟಾಕಿ ಸಿಡಿಯೋದು ನೋಡೋಣ ಹೆಂಗಿರುತ್ತೆ, ಹೇಗಿರುತ್ತೆ, ಸೌಂಡ್ ಹೆಂಗಿರುತ್ತೆ ನೋಡಿ.
ಬರಲಿ ಬರಲಿ. ಅಂಗಡಿಯಲ್ಲಿ ಹೂ ಕಡೆ ಲೈಟು ಯಾರು ಬರ್ತಾವಲ್ಲ ನೋಡ್ತೀನಿ ತಡಿ ನೋಡ್ಬೇಕಾರೆ ನೋಡಿಗ ಅಯ್ಯ ಬಂದೇ ಬಂದೆ ನಮ್ಮೇಕೆ ಬೀಳ್ತೈತೆ ನಂಗೆ ಕಾಣ್ತೈತಿ. ಅಲ್ಲ ಲೈನ್ ಎಲ್ಲ ಐತಿ. ಎಲ್ಲ ಮುಗೀತು. ಏನ್ ಮಾಡ್ಯಾರು, ಸಕ್ಕದ ಮಾಡ್ಯಾರಪ್ಪ. ಮತ್ತೆ ನಿನ್ ಮೊಬೈಲೇ ಅಂತದು. ಇದನ್ನೇ ಜಾಸ್ತಿ ಆಗ್ತೀನಿ, ಆ ತೇರಿಗಿಂತ ಇದ್ದೇ ಜಾಸ್ತಿ ನೋಡೋದು. ನೀನು ಇದ್ದೇ ಹಾಕು. ಗೊತ್ತಾ ಕಡೆಗಿಂತ ಮೊಬೈಲು ತೆಕ್ಲು ಬಂದಂಗೆ ಆಗ್ತದ ಕಣ. ಸೊ ಫೋಕಸ್ ಆನ್ ಮಾಡೋಣ, ಸೊ ಆಫ್ ಮಾಡೋಣ. ಮತ್ತಷ್ಟು ವೀಡಿಯೋಗಳಿಗೆ ಈ ವಿಡಿಯೋ ಇಷ್ಟ ಆದರೆ ಮತ್ತಷ್ಟು ವೀಡಿಯೋಗಳಿಗೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಬೆಂಬಲಿಸಿ.